ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ PSTR ಗೆ ಸಂಬಂಧಿಸಿದಂತೆ 5ನೇ ತರಗತಿಯ ಸಂಪೂರ್ಣ ಗಣಿತವನ್ನು ಮುಗಿಸಿದ್ದು, ಅದಕ್ಕೆ ಸಂಬಂಧಿಸಿದ ಇವತ್ತು ಮ್ಯಾಥ್ ಟೆಸ್ಟ್ 1. ಸೊ ನೀವು ಇದರಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಎಂಬುದರ ಬಗ್ಗೆ ನಾನು ಇವತ್ತು ಒಂದು ಟೆಸ್ಟ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನಿಯಮಗಳ ಬಗ್ಗೆ ಮೊದಲು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಒಟ್ಟಾಗಿ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನ ನಾಳೆ ಸಂಜೆ ಅಂತಂದ್ರೆ ದಿನಾಂಕ 12 ಜನವರಿ 2026. ಸೊ ಅವತ್ತು ನಾನು ಬೆಳಗ್ಗೆ ಅವತ್ತು ಸಂಜೆ 5 ಗಂಟೆಗೆ ನಾನು ಈ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗ್ತೀನಿ. ಸೊ ಮೀನ್ಸ್ ನಾನು ಇವತ್ತು ಬಿಡ್ಕೊಡ್ತಾ ಇರುವಂತದ್ದು ಸರಿಸುಮಾರು ನಿಮ್ಗೆ ಈಗ 11 ಜನವರಿ 2026 ರಾತ್ರಿ 8:30 ಆಗ್ತಾ ಇದೆ. ಸೊ ನಿಮ್ಗೆ ನಾಳೆ 5 ಗಂಟೆಗೆ ನಾನು ಬಿಡಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಚಾನಲ್ ಅಲ್ಲೇ ಇರುತ್ತೆ. ಸರ್ ನೀವೇನ್ ಮಾಡ್ಬೇಕು, ನಿಮ್ಮ ಉತ್ತರಗಳನ್ನ ಬದಲಾಯಿಸದೆ ನಿಮ್ಮ ಅಂಕಗಳು ಎಷ್ಟು ಬಂದಿದೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಪ್ರಾಮಾಣಿಕತೆಯಿಂದ ಪರೀಕ್ಷೆಯನ್ನು ಬರೆದು ನಿಮ್ಮನ್ನ ನೀವು ಎಷ್ಟು ಏನು ತಿಳ್ಕೊಂಡಿದ್ದೀರಾ ಮಾಹಿತಿ. ಈಗಾಗಲೇ ನಾವು 5ನೇ ತರಗತಿಯ ಎಲ್ಲಾ ಪಾಠಗಳನ್ನು ಮುಗಿಸಿದ್ದು, ಎಷ್ಟು ಒಂದು ಮಾಹಿತಿ ನೀವು ತಿಳ್ಕೊಂಡಿರೋದ್ರ ಬಗ್ಗೆ ನೀವು ಪ್ರಾಂಪ್ಟ್ ಆಗಿ ಬರೀತಾ ಹೋಗಿ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇರ್ತಾ ಹೋಗುತ್ತೆ. ಸೊ ಅದರ ಒಂದು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಟೆಸ್ಟ್ 1 ರೂಲ್ಸ್ ಏನಿದೆ: 20 ಮಾರ್ಕ್ಸ್ ಕ್ವಶನ್ ಪೇಪರ್. ದ ಕ್ವಶನ್ ಪೇಪರ್ ವಿಲ್ ಬಿ ಸಾಲ್ವ್ ಟುಮಾರೋ at 5 PM. So tell us in the comments how many points you got without changing your answers. Test yourself by writing the test honestly. Okay, now we start the test questions. So test questions ಅಲ್ಲಿ ಮೊದಲನೇ ಟೆಸ್ಟ್ PSTR ಟೆಸ್ಟ್ 1 ಅಂತ ಇದೆ ನೋಡಿ. ಇದು GPSTR ಮತ್ತೆ HSTR ಅವರು ಬರೀಬಹುದು. ಸೊ ನಿಮ್ಗೆ ಇದು ಬೇಸಿಕ್ಸ್ ಗೆ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಕನ್ವರ್ಷನ್ಸ್ ಕೊಟ್ಟಿದ್ದೀನಿ. ಕನ್ವರ್ಷನ್ಸ್ ಏನಿದೆ, ಪರಿವರ್ತಿಸಿ. ಸೊ 2 ಅಂಕಗಳಿಗೆ ಸಂಬಂಧಿಸಿದಂತ ಒಂದು ಮಾಹಿತಿ ಕೊಟ್ಟಿದ್ದೀನಿ. 120 ಸೆಂಟಿಮೀಟರ್ ಟು ಮೀಟರ್ಗೆ, ಸೊ 120 ಸೆಂಟಿಮೀಟರ್ ಮೀಟರ್ಗೆ ಕನ್ವರ್ಟ್ ಮಾಡಿ 1 ಕಿಲೋಮೀಟರ್ ಇಂದ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡ್ತಾ ಹೋಗಿ. ಇದಿಷ್ಟು 2 ಅಂಕದ್ದು. ಮುಂದಿನ ಪ್ರಶ್ನೆ, ಪರಿವರ್ತಿಸಿ. ಇದು ಲೀಟರ್ಗಳಿಗೆ ಸಂಬಂಧಿಸಿರುವಂತದ್ದು. 1 ಲೀಟರ್ ಇಂದ ಹೆಕ್ಟಾಲೀಟರ್ಗೆ ಪರಿವರ್ತಿಸಿ. 1 ಡೆಕಾಲೀಟರ್ ಇಂದ 1 ಡೆಸಿಲೀಟರ್ಗೆ ಪರಿವರ್ತನೆ ಮಾಡ್ತಾ ಹೋಗಿ. ಡೆಸಿಲೀಟರ್ಗೆ ಪರಿವರ್ತನೆ ಮಾಡ್ತಾ ಹೋಗಿ. ಇದು ಸಹ 2 ಅಂಕಗಳಿದ್ದು. ಇನ್ನು ಮುಂದಿನ ಪ್ರಶ್ನೆ, ಭಿನ್ನರಾಶಿಗಳ ಪ್ರಕ್ರಿಯೆಗಳಿಗೆ ಸಂಬಂಧಿಸಿರುವಂತದ್ದು. ಇದು 4 ಅಂಕದ ಪ್ರಶ್ನೆ. ಏನಕ್ಕೆ 4 ಅಂಕ ಅಂದ್ರೆ ಇಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ರವಿಯ ಬಳಿ 4ನೇ 3ರಷ್ಟು ರೊಟ್ಟಿ. ಸೊ 4ನೇ 3 ಅಂತ ನೋಡಿ, ಈ ರೀತಿಯಾಗಿ ಬರ್ಕೊಳ್ಳಿ. 3/4 4ನೇ 3ರಷ್ಟು ರೊಟ್ಟಿ. ಹಾಗೂ ಮಹೇಶನ ಬಳಿ 9ನೇ 6ರಷ್ಟು ರೊಟ್ಟಿ ಇದ್ರೆ. ಸೊ ಮೊದಲನೇ ಪ್ರಶ್ನೆ, ಇಬ್ಬರ ಬಳಿ ಇರುವಂತಹ ಒಟ್ಟು ರೊಟ್ಟಿ ಎಷ್ಟು? ಇಬ್ಬರ ಬಳಿ ಇರುವ ಒಟ್ಟು ರೊಟ್ಟಿಯ ವ್ಯತ್ಯಾಸವೆಷ್ಟು? ಸೊ ಆಕ್ಚುಲಿ ರೊಟ್ಟಿಯ ವ್ಯತ್ಯಾಸವೆಷ್ಟು? ರೊಟ್ಟಿಯ ಗುಣಲಬ್ಧವೇನು? ರೊಟ್ಟಿಯ ಭಾಗಲಬ್ಧ ಕಂಡುಹಿಡಿರಿ. ಒಟ್ಟು 4 ಪ್ರಶ್ನೆಗಳು ಭಿನ್ನರಾಶಿಗಳ ಪ್ರಕ್ರಿಯೆಗಳಿಗೆ ಆಧಾರಿತವಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾವ್ಯಾಳು ಬೆಂಗಳೂರಿಂದ ರೈಲನ್ನ 14 ಗಂಟೆ 30 ನಿಮಿಷಕ್ಕೆ ಏರಿ ಮರುದಿನ ಬೆಳಗ್ಗೆ 5 ಗಂಟೆಗೆ ಮಂಗಳೂರನ್ನ ಸೇರುವಳು. ಇದು 2 ಅಂಕದ ಪ್ರಶ್ನೆ. ಏನು 2 ಪ್ರಶ್ನೆ ಇದೆ ಇಲ್ಲಿ? ರೈಲ್ವೆ ಸಮಯವನ್ನ ಸಾಮಾನ್ಯ ಸಮಯಕ್ಕೆ ಪರಿವರ್ತಿಸಬೇಕು. ಜೊತೆಗೆ ಕಾವ್ಯ ಒಟ್ಟು ಪ್ರಯಾಣ ಮಾಡಿದ ಸಮಯವೆಷ್ಟು ಅನ್ನೋಂಥದ್ದು ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ ದ PSTR ಟೆಸ್ಟ್ 1, ದ ಫಸ್ಟ್ ಕ್ವಶನ್ ಈಸ್ ಕನ್ವರ್ಟ್ ದ 120 ಸೆಂಟಿಮೀಟರ್ ಟು ಮೀಟರ್, ಅಂಡ್ ಸೆಕೆಂಡ್ ಕ್ವಶನ್ ಈಸ್ 1 ಕಿಲೋಮೀಟರ್ ಟು ಸೆಂಟಿಮೀಟರ್. ಅಂಡ್ ದ ಸೇಮ್ ಕ್ವಶನ್ ಆಲ್ಸೋ ನೆಕ್ಸ್ಟ್ ಕ್ವಶನ್, conversions. So conversion it is for 1 liter to hectoliter, and second question is 1 decaliter to deciliter. The next question is operation of fractions. So problem based on operations on fractions. If Ravi has 3/4 of the bread and Mahesh has 6/9 of the bread, so you must write in that one in the form of 3/4 and 6/9. So here 4 questions is there. Each question carry 1 marks. So first question, the total amount of bread that both of them have. Next, the difference in the total number of bread. So actually breads is there. So bread held by 2. Next, the quality of the bread. Actually it is the multiplication. So you can do the here multiplication. Find the fraction of the bread. So you can do here division. Next, Kavya boarded the train from Bangalore at 14 hours 30 minutes and left the next day at 5 AM. She will join the Mangalore. So convert the railway time into standard time. So first question. Second question is, how long did Kavya travel in total? So these are the 4 questions. So next questions. So ಮುಂದಿನ ಪ್ರಶ್ನೆಗಳು. 5ನೇ ಪ್ರಶ್ನೆ, ಭಿನ್ನರಾಶಿಯಿಂದ ದಶಮಾಂಶ ಪದ್ಧತಿಗೆ ಪರಿವರ್ತಿಸಿ. 78 ಡಿವೈಡೆಡ್ ಬೈ 1000. ಸೊ ಈ ರೀತಿಯಾಗಿ ಅದನ್ನ ಬರ್ಕೊಳ್ಳಿ. 78 ಡಿವೈಡೆಡ್ ಬೈ 1000. ಸೊ ಎರಡನೇ ಪ್ರಶ್ನೆ, 23/7. ಸೊ 23/7. ಸೊ ಇದು ಮೊದಲನೇದು, ಭಿನ್ನರಾಶಿಯಿಂದ ದಶಮಾಂಶ ಪದ್ಧತಿಗೆ ಪರಿವರ್ತಿಸಿ. ತದನಂತರ ದಶಮಾಂಶ ಪದ್ಧತಿಯಿಂದ ಭಿನ್ನರಾಶಿ ಪದ್ಧತಿಗೆ ಪರಿವರ್ತಿಸಿ ಅಂತ ಇದೆ. 0.000024. ಎರಡನೇ ಪ್ರಶ್ನೆ 23.763. ನೆಕ್ಸ್ಟ್
ಈ ಆಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇದು ನಿಮಗೆ 2 ಅಂಕಗಳು ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಈ ಆಕೃತಿ ಯಾವ್ದಂತ ತಿಳ್ಕೊಂಡು ಇದರ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಒಂದು ಬಾಹುವಿನ ಉದ್ದ 10 ಸೆಂಟಿಮೀಟರ್, ಮತ್ತೊಂದು ಬಾಹುವಿನ ಉದ್ದ 15 ಸೆಂಟಿಮೀಟರ್ ಇದೆ. ಇನ್ನ ಮುಂದಿನ ಹಾಗೂ ಕೊನೆಯ ಪ್ರಶ್ನೆ, ಕೆಳಗಿನ ವಿನ್ಯಾಸಗಳನ್ನ ಪೂರ್ಣಗೊಳಿಸಿ. ಸೊ ನಿಮಗೆ ಇಲ್ಲಿ 4 ವಿನ್ಯಾಸಗಳನ್ನ ಕೊಟ್ಟಿದ್ದೀವಿ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಒಟ್ಟು ನೋಡೋದು 4 ಅಂಕ. ಸೊ ಒಟ್ಟು ಇಲ್ಲಿಗೆ 20 ಅಂಕಗಳಾಗುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಇದೆ ಏನಿದೆ ಕನ್ವರ್ಷನ್ಸ್. ನೆಕ್ಸ್ಟ್, ಫ್ರಮ್ ಫ್ರಾಕ್ಷನ್ ಟು ಡೆಸಿಮಲ್ ಸಿಸ್ಟಮ್. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಇನ್ ದ ಫಾರ್ಮ್ ಆಫ್ these steps. Sorry, 78 by 1000. So like this. Okay, next question is 23 by 7. And next question, option B, from decimal system to fractional system conversion. So 0.00024. Second question is 23.763. So each carry 1 marks, total 4 marks. So 4 questions are there. So total 4 marks are. Next, find the perimeter and area of the figure. So you can find out the area and perimeter for this figure. So length 10 meter, breadth 15 meter. So you can find out the both perimeter and area here. Yes, next and last question, complete the design below. So 1, 3, 6, 10 to 21. So you can each question carry 1 marks, to total 4 points means 4 marks. So totally, so 20 marks test this one. So 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದು. ನಾಳೆ ಸಂಜೆ ಇದಕ್ಕೆ ನಾನು ಏನ್ ಮಾಡ್ತೀನಿ, ಆನ್ಸರ್ಸ್ ಅನ್ನ ಲೈವ್ ಆಗಿ ನಿಮ್ ಮುಂದೆ ಬಿಡಿಸ್ತಾ ಹೋಗ್ತೀನಿ. ಓಕೆನಾ? ಸೊ ನಾಳೆ ಸಂಜೆ ಲೈವ್ ಅಲ್ಲಿ ಅಥವಾ ನಿಮ್ಮ ರೆಕಾರ್ಡೆಡ್ ಕ್ಲಾಸ್ ಮುಖಾಂತರ ನಾನು ಇದನ್ನ ಬಿಡಿಸ್ಕೊಡ್ತೀನಿ. ಸೊ ನೀವು ಪ್ರಯತ್ನಿಸಿ. ಸೊ ನೀವು ಯಾವುದೇ ರೀತಿಯಾಗಿ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಪ್ರಶ್ನೆಗಳನ್ನ ಹಾಕ್ಬೇಡಿ. ಸೊ ಏನು ಪ್ರಶ್ನೆಗಳನ್ನ ಹಾಕಿ ಉತ್ತರ ಮಾಡ್ಕೊಳ್ಬೇಡಿ. ನಿಮ್ಮ ಏನು ಆನ್ಸರ್ಗಳಿರುತ್ತೋ ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾಳೆ ಹೇಳಿದಾಗ ಅದನ್ನ ನೀವು ಆನ್ಸರ್ಸ್ ಅನ್ನ ನೀವು ರಿವೀಲ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ನೀವು ಏನಾದ್ರು ಗ್ರೂಪ್ಗೆ ಹಾಕಿದ್ದೀರಾ ಅಂತಂದ್ರೆ ಅದು ಒಬ್ಬರಿಂದ ಇನ್ನೊಬ್ರು ಕಾಪಿ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಗ್ರೂಪ್ ಅಲ್ಲಿ ಹಾಕ್ಬೇಡಿ. ಸೊ ಈ ಟೆಸ್ಟ್ ಹೇಗಿರುತ್ತೆ ಏನು ಅನ್ನೋದನ್ನ ನಾನು ಮುಂದಿನ ಒಂದು ಆನ್ಸರ್ಸ್ ಅನ್ನ ಚೆಕ್ ಮಾಡಿದ ಆದ್ಮೇಲೆ ಅಲ್ಲಿ ನಾನು ನಿಮ್ಮಲ್ಲಿ ಅಭಿಪ್ರಾಯಗಳನ್ನು ತಿಳ್ಕೊಳ್ತಾ ಹೋಗ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗೆ ಹಾಗೂ ಮತ್ತಷ್ಟು PSTR, GPSTR, HSTR ತರಗತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಟೆಸ್ಟ್ ಪ್ರಾರಂಭವಾಗಲಿ ಅಂತ ಹೇಳ್ತಾ, ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.